ಇನ್ನು ಧಾರವಾಡದ ಯೋಗೇಶ್ ಗೌಡ ಹತ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. 19 ಆರೋಪಿ ಇನ್ಸ್ಪೆಕ್ಟರ್ ಟೆಂಗರಿಕರ್ ಜಾಮೀನು ರದ್ದಾಗಿದೆ. ಧಾರವಾಡದ ಯೋಗೇಶ್ ಗೌಡ ಹತ್ಯಾ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. 19 ಆರೋಪಿಗಳ ಪೈಕಿ ಇನ್ಸ್ಪೆಕ್ಟರ್ ಟೆಂಗರಿಕರ್ ಜಾಮೀನು ರದ್ದಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇನ್ಸ್ಪೆಕ್ಟರ್ ಚೆನ್ನಕೇಶವ ಟೆಂಗರಿಕರ್ ಜೈಲು ಪಾಲು. ಜಾಮೀನು ಅರ್ಜಿ ರದ್ದಾಗಿದೆ. ಟೆಂಗರಿಕರ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶ. ಇಷ್ಟು ದಿನ ಬೇಲ್ ಮೇಲಿದ್ದ ಇನ್ಸ್ಪೆಕ್ಟರ್ ಟೆಂಗರಿಕರ್ ಬೇಲ್ ಅವಧಿ ಮುಕ್ತಾಯ ಆಗ್ತಿದ್ದ ಹಾಗೆ ಒಳಗೆ ಹಾಕಿದ್ದಾರೆ. ಟೆಂಗರಿಕರ್ ಜಾಮೀನು ರದ್ದು ಕೋರಿದ ಸಿಬಿಐ ಅರ್ಜಿ ಪುರಸ್ಕರಿಸಿರುವಂತಹ ನ್ಯಾಯಾಲಯ. ಯೋಗೇಶ್ ಗೌಡ ಕೊಲೆ ಆದಾಗ ಧಾರವಾಡದಲ್ಲಿ ಟೆಂಗರಿಕರ್ ಸೇವೆ ಸಲ್ಲಿಸ್ತಾ ಇದ್ರು. ಧಾರವಾಡದ ಯೋಗೇಶ್ ಗೌಡ ಹತ್ಯಾ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಇದು. ಅದರ ಆರೋಪ ಹೊತ್ಕೊಂಡಿದ್ದ ಇನ್ಸ್ಪೆಕ್ಟರ್ ಪೈಕಿ ಒಬ್ಬರು ಬೇಲ್ ಮೇಲೆ ಹೊರಗಿದ್ರು. ಸೊ ಸಿಬಿಐ ಆ ಬೇಲನ್ನು ಪ್ರಶ್ನೆ ಮಾಡಿ ಅರ್ಜಿ ಹಾಕಿತ್ತು ಕೋರ್ಟಿಗೆ. ಆ ಅರ್ಜಿಯನ್ನು ಸರ್ಕಾರ ಸಂಬಂಧಪಟ್ಟಂಥ ನ್ಯಾಯಾಲಯ ಪುರಸ್ಕರಿಸಿದೆ, ಅದನ್ನು ಸ್ವೀಕರಿಸಿಕೊಂಡಿದೆ. ಹೌದು, ಈ ಪ್ರಕರಣದಲ್ಲಿ ಅತ್ಯಂತ ಮಹತ್ವದ ಆರೋಪಿ ಆಗಿದ್ದ ಈತನಿಗೆ ಯಾಕೆ ಬೇಲನ್ನು ಮತ್ತೆ ನಾವು ಮುಂದೂಡಿಕೆ ಮಾಡೋದು, ಒಳಗಾಕೋಣ. ಮತ್ತು ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಹೊರಡಿಸಿದ ನ್ಯಾಯಾಲಯ. ಟೆಂಗರಿಕರ್ ಜಾಮೀನು ರದ್ದು ಕೋರಿದ ಸಿಬಿಐ ಅರ್ಜಿಯನ್ನು ಪುರಸ್ಕಾರ ಮಾಡಿದಂತಹ ನ್ಯಾಯಾಲಯ. ಯೋಗೇಶ್ ಗೌಡ ಕೊಲೆ ಆದಾಗ ಧಾರವಾಡದಲ್ಲಿ ಟೆಂಗರಿಕರ್ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಲೋಪದಿಂದಲೇ ಆ ಕೊಲೆ ಆಗಿರಬಹುದು ಎಂದು ಶಂಕೆ ಮಾಡಿ ಆತನ ವಿರುದ್ಧವೂ ಕೂಡ ಆರೋಪ ಕೇಳಿಬಂದಿತ್ತು. ಸಂಬಂಧಪಟ್ಟ ಹಾಗೆ ಬೇಲ್ ಮುಖಾಂತರ ಹೊರಗಿದ್ದಂತಹ ಅಲ್ಲಿನ ಇನ್ಸ್ಪೆಕ್ಟರ್ ಆ ವಿಚಾರವನ್ನು ಸಿಬಿಐ ನ್ಯಾಯಾಲಯದ ಮೊರೆ ಹೋಗಿ ಪ್ರಶ್ನೆ ಮಾಡಿತ್ತು, ಜಾಮೀನು ಪ್ರಶ್ನೆ. ಸೊ ಆತನ ಬೇಲ್ ಈಗ ರದ್ದಾಗಿ ಮತ್ತೆ ಒಳಗೆ ಹೋಗುವ ಕಾರ್ಯ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.